Students, after discussing the Raoult's law, right, like this we have discussed the what Raoult's law. So now we are going to deriving and drawing the what graph on the basis of what Raoult's law. Let us, we will go little bit fast. So PA is equal to K into XA. I will put this equation as a 1. Then for pure substance A, for pure substance A ಇದ್ದಾಗ ಅವಾಗ ಮೋಲ್ ಫ್ರಾಕ್ಷನ್ ಏನಾಗುತ್ತೆ 1 ಅಂತ ತಗೊತೇನೆ. ಅಲ್ಲಿ ಪಿ ಎ ಅಂದರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಬ್ಸ್ಟೆನ್ಸ್ ಎ ಇಸ್ ಈಕ್ವಲ್ ಟು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಸಬ್ಸ್ಟೆನ್ಸ್ ಏನೇ ಐತಿ ಇದು ನಾಟ್ ಕೊಡೋದ್ಲಿಂತ ಏನಾಗುತ್ತೆ ಪಿವರ್ ಅಂತ ನಾವು ಯೂಸ್ ಮಾಡ್ತೇವೆ. ಸೊ ಈಗ ಪಿ ಎ ನಾಟ್ ಅಂದರೆ ಏನಾಯಿತು, ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತಲೂ ಹೇಳಬಹುದು ಅಥವಾ ಸಿಂಪ್ಲಿ ವೇಪರ್ ಪ್ರೆಷರ್ ಅಂತಲೂ ನೀವು ಹೇಳಬಹುದು. ಸೊ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆರ್ ಸಿಂಪ್ಲಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಎ. ಸೊ ಇದ್ರ ಮೀನಿಂಗ್ ಏನಾಯ್ತಪ್ಪ, ಪಿ ಎ ನಾಟ್ ಅಂದರೆ ಏನು, ವೇಪರ್ ಪ್ರೆಷರ್ ಆರ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಎ. Here students, you need to keep in mind I am going to highlighting the meanings of each term in every videos, because this whole chapter is depends upon the meaning of the terms, right? Whatever the notation we are using, we should keep in mind, otherwise this chapter is going to be very difficult. So PA naught is the partial vapor pressure of the pure substance A. Then we are putting x equal to 1 here, then only k is remaining, then PA is equal to PA naught, then here PA naught will come, that I have written PA naught is equal to k. So k value ಏನು ಬಂತು, ಈಗ PA naught ಬಂತು. ಸೊ ಇದು k value PA naught, ಇದು k value PA naught, ಇದು ತೊಗೊಂಡು ಹೋಗಿ ಇಲ್ಲಿ ಹಾಕ್ತೇನೆ. ಸೊ ಏನಾಗುತ್ತೆ, ಪುಟ್ 2 in 1, ರೈಟ್. ಸೊ PAಗೆ PA, k value ಏನೈತಪ್ಪ PA ನಾಟ್ ಅಂತ ಇದೆ, ಇಲ್ಲಿ ಬರಿತೇನೆ ಎಕ್ಸ್ ಆ್ಯಸ್ ಇಟ್ ಈಸ್ ಬರದೆ, ಇದು ಮೀನಿಂಗ್ ನಾನು ಬರೆದಿದ್ದು. ಸೊ ಈಗ ನಾನು ಇದು ಪಿ ಎಗೆ ತೊಗೊಂಡೆ, ಇದೇ ಥರ ಪಿ ಬಿಗೆ ತೊಗೊಂಡ್ರೆ ನೋಡಿ, ಪಿ ಎಗೆ ನಾನು ಅದನ್ನೇ ಬರೆದೆ, ಇದೇ ಥರ ಪಿ ಬಿಗೆ ನಾನು ಇಲ್ಲಿ ತೊಗೊತೇನೆ, ಎ ಬದಲಾಗಿ ನಾನು ಬಿ ತೊಗೊಂಡೆ. ಈಗ ನಾನು ಪಿ ಎ ಪಿ ಬಿ ಎರಡು ಆ್ಯಡ್ ಮಾಡ್ತೀನಿ, ಅವಾಗ ನನಗೇನು ಬರುತ್ತೆ, ಟೋಟಲ್ ವೇಪರ್ ಪ್ರೆಷರ್. ಇದು ಏನಪ್ಪ, ಇದು ಟೋಟಲ್ ವೇಪರ್ ಪ್ರೆಷರ್, ಟೋಟಲ್ ವೇಪರ್ ಪ್ರೆಷರ್ ಆಫ್ ವಾಟ್, ಸೊಲ್ಯೂಷನ್. ಸೊಲ್ಯೂಷನ್ ಅಂತ ಯಾಕೆ ಹೇಳಿದೆ, 1 2 ಸಾಲ್ವೆಂಟ್ ಸಾಲ್ಯೂಟ್ ಎರಡು ಕುಡಿದ್ರೆ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಪ್ಯೂರ್ ವೇಪರ್, ಸಾರಿ ನಾಟ್ ಪ್ಯೂರ್, ಇಟ್ ಈಸ್ ಅ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಆರ್ ಟೋಟಲ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂತಾರೆ, ಅಥವಾ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂತಲೂ ಕೊಡ್ತಾರೆ. ಸೊ ಈಗ ನಾನೇನು ಮಾಡಿದೆ, ಪಿ ಎ ಪ್ಲಸ್ ಪಿ ಬಿ. ಸೊ ಇದರ ವ್ಯಾಲ್ಯೂಗಳು ನಮಗಿಲ್ಲಿ ಗೊತ್ತೈತಿ, ಇದು ನಾನು ಇಲ್ಲಿ ಬರ್ಕೊತೇನೆ. ಸೊ ಪಿ ಎ ವ್ಯಾಲ್ಯೂ ಇಲ್ಲಿ ಬರ್ಕೊತೇನೆ, ಪಿ ಬಿ ವ್ಯಾಲ್ಯೂ ಇಲ್ಲಿ ಬರ್ಕೊತೇನೆ. ಸೊ ಈಗ ಏನು ಮಾಡ್ತೇನೆ, ಎಕ್ಸ್ ಎ, ಈಗ ನಾನು ಇಲ್ಲಿ ನೋಡಿದ್ದೆ ಎಕ್ಸ್ ಎ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡೆ. ಸೊ ಈಗ ಸಾಲ್ವೆಂಟ್ ಮತ್ತು ಸಾಲ್ಯೂಟ್ ಇದ್ದಾಗ ಸಾಲ್ವೆಂಟ್ ಎಕ್ಸ್ ಎ ಎಕ್ಸ್ ಬಿ ಈಸ್ ಈಕ್ವಲ್ ಟು 1. ಈಗ ನಾನು ಇಲ್ಲಿ ಎಕ್ಸ್ ಎ ವ್ಯಾಲ್ಯೂ ತೊಗೊತೇನೆ, ಎಕ್ಸ್ ಎ ವ್ಯಾಲ್ಯೂ ತೆಗೆದ್ರೆ ಏನಾಗುತ್ತೆ ನೋಡಿ, 1 ಇಲ್ಲೇ ಹೇಳಿ, ಇದು ಪ್ಲಸ್ ಇದ್ದಿದ್ದು ಮೈನಸ್ ಎಕ್ಸ್ ಬಿ ಆಗುತ್ತೆ. ಸೊ ಈಗ ಇಲ್ಲಿ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಆಗುತ್ತೆ. ಸೊ ಹಿಯರ್ ಎಕ್ಸ್ ಎ ವ್ಯಾಲ್ಯೂ ಈಸ್ 1 minus xb. So this xb, xa value 1 minus xb. So I am putting this value xa value 1 minus 1 xb is here, then these will keeping as it is. Now p is equal to pa, we are multiplying this pa naught inside the bracket. So pa naught 1 into pa naught, pa naught into xp, pa naught into xp plus xp into pb naught into xp. So here xb is common, so I will keep this one as it is, this will taking as a common. Now this one minus I am taking here, this plus is taking here, pb naught minus pa naught xb. So that's why this one pb naught minus pa naught, so I will write it as pb, ಇಲ್ಲಿ ನೋಡಿ ಪಿ ಬಿ ನಾಟ್ ಮೈನಸ್ ಪಿ ಎ ನಾಟ್ ಅಂತ ಇದೆ, ಇದಕ್ಕೆ ನಾನು ಪಿ ನಾಟ್ ಅಂತ ಬರೀತೇನೆ. ಅಂದರೆ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸೊಲ್ಯೂಷನ್, ಟೋಟಲ್ ಅಂತಲೂ ಹೇಳ್ಬೋದು ಅಥವಾ ಸಿಂಪ್ಲಿ ಸೊಲ್ಯೂಷನ್, vapor pressure of pure solution. So this is the equation how we got.
So this one I am going to comparing with a straight line equation, that is y is equal to mx plus c. ಇಂಟರ್ಸೆಪ್ಟ್ ನೋಡಿ ಪಿ ಎ ನಾಟ್ ಅಂತ ಬಂತು. ಸೊ ಇದೇ ತರಹ ಇಲ್ಲಿ ಏನು ಮಾಡ್ಬೋದು, ನೀವು ಇನ್ನೊಂದು ಥರ ಎಕ್ಸ್ ಬಿ ಇಲ್ಲಿ ಇಟ್ಕೊಂಡು 1 ಮೈನಸ್ ಎಕ್ಸ್ ಎ ಮಾಡ್ಬೋದು. ಅವಾಗ ಏನು ಬರುತ್ತೆ, ಎಕ್ಸ್ ಬಿ ನಾಟ್ ಅಂತ ಬರುತ್ತೆ. ಸೊ ಅವಾಗ ಇಂಟರ್ಸೆಪ್ಟ್ ಏನಾಗುತ್ತೆ, ಪಿ ಬಿ ನಾಟ್ ಆಗುತ್ತೆ. ಸೊ ಈಗ ಏನಾಯಿತು, ಪಿ ಎ ನಾಟ್ ಅಂತ ನಾವು ನೋಡಿದ್ವಿ. ಸೊ ಇದಕ್ಕೆ ರಿಲೇಟೆಡ್ ಗ್ರಾಫ್ ನಾವು ನೋಡ್ತೇವೆ. ಸೊ ಈಗ ಅದು ಯಾರು ಕೊಡ್ತಾರೆ ನಮಗೆ, ರೌಡ್ಸ್ ನಮಗೆ ಆ ಗ್ರಾಫನ್ನು ಕೊಡ್ತಾನೆ. ಸೊ ಇಲ್ಲಿ ದಿಸ್ ಗ್ರಾಫ್ ಈಸ್ ಗಿವನ್ ಬೈ ರೌಡ್ಸ್ ಆರ್ ಗ್ರಾಫ್ ಫಾರ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನ್ ಬಗ್ಗೆ ಯಾರು ಹೇಳ್ತಾರೆ, ರೌಡ್ಸ್ ಲಾ ನಮಗೆ ಹೇಳ್ತಾನೆ. ಸೊ ಇಲ್ಲಿ ಗ್ರಾಫ್ನಲ್ಲಿ ಏನಾಗುತ್ತೆ, ಇಲ್ಲಿ ನಾವು ನೋಡಿದ್ದೇವೆ ಎಕ್ಸ್ ಎಕ್ಸಿಸ್ ಏನಿರುತ್ತೆ, y axis vapor pressure of the solution and x axis mole fraction, ರೈಟ್. ಅರ್ಥ ಆಗ್ತಾ ಇದೆ ನಿಮಗೆ? ಇದು ಏನೈತಪ್ಪ, ಎಕ್ಸ್ ಆಕ್ಸಿಸ್ ಇದ್ದಂಗೆ ಇದು, ರೈಟ್. ಎಕ್ಸ್ ಆಕ್ಸಿಸ್ಗೆ ಏನೈತಿ, ಎಕ್ಸ್ ಬಿ ಅಂದರೆ ಮೋಲ್ ಫ್ರ್ಯಾಕ್ಷನ್. ಸೊ ಈಗ ನಾ ಎಕ್ಸ್ ಆಕ್ಸಿಸ್ಗೆ ಏನು ತೊಗೊಂಡಿದ್ದೇನೆ, ಮೋಲ್ ಫ್ರ್ಯಾಕ್ಷನನ್ನು ತೊಗೊಂಡಿದ್ದೇನೆ. ವೈ ಆಕ್ಸಿಸ್ಗೆ ದಟ್ ಈಸ್ ಪಿ, ವೇಪರ್ ಪ್ರೆಷರ್ ಆಫ್ ದಿ ಪ್ಯೂರ್ ಸೊಲ್ಯೂಷನ್. ಸೊ ಈಗ ಏನಾಗುತ್ತೆ, ಒಂದು ಪ್ಯೂರ್ ಮೊದಲೇ ಇಂಟರ್ಸೆಪ್ಟು ಎದಕ್ಕೆ ತೊಗೊತೀವಪ್ಪ ನಾವು, ಸಿ ಹಿಯರ್ I am taking this intercept, now it is going to cutting here. So this one is what, PA naught. ಇದು ಎದರ ಸಲುವಾಗಾಯಿತು, PA naught ಸಲುವಾಗಾಯಿತು. ನೆಕ್ಸ್ಟ್ ಇದೇ ಥರ ನಾನು ತೊಗೊತೇನೆ ಇನ್ನೊಂದು, ಅದು ಎದರದ್ದು another we are taking, that is for what, so like this straight line, so intercepting here, so that is PB naught. If you are joining these two, right, joining this PA naught and PB naught, ಸೊ ಏನಾಗುತ್ತೆ, ಇದ್ರದ್ದು ನಮ್ಮ ಪಿ ಎ ನಾಟ್ ಇಕ್ವೇಷನ್ ನಮಗೆ ಗೊತ್ತೈತಿ, ಏನಿದೆ ಅದು ಪಿ ಎ ನಾಟ್ ಎಲ್ಲಿ ಬರುತ್ತೆ, ಈ ಇಕ್ವೇಷನಲ್ಲಿ ಬರುತ್ತೆ. ನೀವು ನೋಡಬಹುದು ಪಿ ಎ ಈಸ್ ಈಕ್ವಲ್ ಟು ಪಿ ಎ ನಾಟ್ ಇಂಟು ಎಕ್ಸ್ ಎ. ಸೊ ಎದರದ್ದು ಆಗುತ್ತೆ ಇದು ಇಕ್ವೇಷನು, ಪ್ಯೂರ್ ವೇಪರ್ ಪ್ರೆಷರ್. ಸೊ ಅದಕ್ಕೆ ನಾನು ಇಲ್ಲೇನು ಬರ್ತೀನಿ, ಪಿ ಎ ಈಸ್ ಈಕ್ವಲ್ ಟು ಪಿ ಎ ನಾಟ್ ಇಂಟು ಎಕ್ಸ್ ಎ. ಸೊ ಇದರದ್ದಾಯಿತು. ಈಗ ಇದರದ್ದು ಏನು ಬರುತ್ತೆ, ಪಿ ಬಿ ಈಸ್ ಈಕ್ವಲ್ ಟು ಪಿ ಬಿ ನಾಟ್ ಇಂಟು ಎಕ್ಸ್ ಪಿ. ಸೊ ಇದರದ್ದು. ಸೊ ಇದು ಎರಡು ನಾನು ಜಾಯಿನ್ ಮಾಡ್ತೇನೆ, ಪಿ ಎ ಪ್ಲಸ್ ಪಿ ಬಿ, ಪಿ ಎ ಪ್ಲಸ್ ಪಿ ಬಿ, ಇದರದ್ದು ನಾನು ಎರಡು ಜಾಯಿನ್ ಮಾಡಿದೆ. ಸೊ ಈ ಕ್ಯಾಪಿಟಲ್ ಪಿ ಬಂತು, ಅದನ್ನೇ ನಾವು ಇಕ್ವೇಷನಲ್ಲಿ ನಾವು ತೋರಿಸಿದ್ದೇವೆ, ರೈಟ್. ಸೊ ಇದು ನಾವು ಗ್ರಾಫ್ ಮುಖಾಂತರ ತೋರಿಸೋದು. ಓಕೆ. ಸೊ ಇದೇ ತರಹ ನಾವು ಮುಂದೆಗಡೆ ನೋಡ್ತೇವೆ ರೌಡ್ಸ್ ಲಾ, ವಿಚ್ ಈಸ್ ಗೋಯಿಂಗ್ ಟು ಒಬೇಯಿಂಗ್ ಫಾರ್ ಐಡಿಯಲ್ ಗ್ಯಾಸ್ ಇಕ್ವೇಷನ್, ಸೊ ನಾಟ್ ಐಡಿಯಲ್ ಗ್ಯಾಸ್, ಐಡಿಯಲ್ ಸೊಲ್ಯೂಷನ್. ಸೊ ಹಿಯರ್ ಎಕ್ಸ್ ಎ ಈಸ್ ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಎ ಈಸ್ ಈಕ್ವಲ್ ಟು 1. ಹಿಯರ್ ಎಕ್ಸ್ ಬಿ ಈಸ್ ಈಕ್ವಲ್ ಟು 0, ಎಕ್ಸ್ ಬಿ ಈಸ್ ಈಕ್ವಲ್ ಟು 1. ಇದು ಕಂಡೀಷನ್ ಏನು ಎಕ್ಸಾಮ್ನಲ್ಲಿ ಮೆನ್ಷನ್ ಮಾಡೋದ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಇಷ್ಟು ಗ್ರಾಫು ತೆಗಿಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ ದ ಗ್ರಾಫ್. On the basis of this one, we are going to discussing the next bit of this chapter. So that is Raoult's law for ideal solution and non-ideal solution. Thank you.